ಯವ್ವ ಎಷ್ಟು ದಿನ ಆಗಿತ್ಲೇವ ನೀರಾಗ ಆಟ ಆಡ್ಲಾರ್ದ. ಎಮ್ಮಿ ಕೈ ಕುಕ್ಕಿದ್ವಿ ಅಲ್ಲಿ. ಅವಾಗೆಲ್ಲ ಕೆರೆಯಾಗ ಹಿಂಗ ಆಟ ಆಡ್ತಿದ್ದಿಲ್ಲ ಅಲ್ಲಿ ನಾವು. ಹ್ಞೂ ಅದು ನೀನು ನೆನ್ಪಿಟ್ಟಿ ಅಲ್ಲಿ. ಮತ್ತು ಹಿಂದಿಂದೆಲ್ಲ ನೆನಪು ಹಾರಬಾರ್ದು ಅಂತ. ಮತ್ತು ಅಲ್ಲಿ ನಾವು ಕವಳಿಕಾಯಿ ತಿಂದಿದ್ದು, ಬಾರೆಹಣ್ಣು ತಿಂದಿದ್ದು, ಹುಂಚಿ ತಿಂದಿದ್ದು, ಪ್ಯಾರ್ಲನ್ ತಿಂದಿದ್ದು. ಎಷ್ಟು ಚಂದ ಇರ್ತಿದ್ಲೇವ. ನಮ್ಮ ಮನ್ಯಾಗೆಲ್ಲ ನಾವು ಉಪ್ಪು ತರ್ತಿದ್ದೆ, ನೀನು ಖಾರ ತರ್ತಿದ್ದಿ. ಎಷ್ಟು ಚಂದ ಇತ್ಲೇವ ಅವೆಲ್ಲ ಹಚ್ಕೊಂಡು ತಿನ್ನೋದು. ಆ ಜೀವನ ಒಟ್ಟು ಹೊಳೆ ಬರಂಗಿಲ್ಲಲ್ಲ. ಸಣ್ಣರಾಗಿರ್ಬೇಕು ಅನಿಸ್ತತ್ಲೇವ. ಈಗೂ ಏನು ತೊಂದರೆ ಈಗಿಲ್ಲ. ಈಗೂ ತೊಟಲ್ದಾಗ ಮಣಗಿಸ್ಬಿಡ್ತೀವಿ, ಬಾಯಿ ನಿಪ್ಪಲ್ಲಿ ಇಟ್ಕೊಂಡು ಮಕ್ಕೊಂಬಿಡು. ಹೋಗ್ರಲ್ಲವ, ನಾನೊಂದು ಹೇಳಿ ತಾವನ್ ಮಾತಾಡ್ತಾ. ಅಲ್ಲಿ ನಿಂತ್ಕೊಂಡು ಇಬ್ರು ಏನು ಮಾಡ್ಕತ್ತೀರಿ? ಬರ್ರಿ ನೀರಾಗ ಆಟ ಆಡೋನು. ಇಲ್ಲೇವ ನೀರು ತಣ್ಣಗೆ ಭಾಳದವಲ್ಲಿ. ಏನಿಲ್ಲ ಬಾ. ನೀ ಡಾಕ್ಟ್ರನ್ನ ಅಂತಲ್ಲ ಈ ಸೂಕ್ಷ್ಮಿಯಾಗಿ. ಮತ್ತೆ ನೆಗಡಿ ಪಗಡಿ ಆತಂದ್ರೆ ಅಂತೇಳಿ ಏನೋ ವಿಚಾರ ಮಾಡ್ಯಾನು. ನೆಗಡಿ ಆತಂದ್ರೆ ನಿನಗಂಡು ಡಾಕ್ಟರ್ ಅದಾನಿಲ್ಲ, ತೋರಿಸ್ತಾನ. ಯಾಕೆ ತಲೆ ಕೆಡಿಸ್ಕೊಂತಿ? ಬಾ ತೋರಿಸ್ತಾನಲ್ಲ, ನೋಡ್ತಾನ. ಬಾ ಬರ್ಲಿ. ನೀವೇನು ಮಾಡಕತ್ತೀರಿ? ರಾಣಿ, ನನಗೆ ಈ ಥರ ಡ್ರೆಸ್ ಹಾಕೊಂಡು ಅಭ್ಯಾಸ ಇಲ್ಲಲೇ. ಇನ್ನು ಅಭ್ಯಾಸ ಮಾಡ್ಕೊ. ನೀನು ಹಳ್ಳಿಯಾಗಿಲ್ಲಲೇ, ಸಿಟಿಯಾಗದಿ. ಅದು ದೊಡ್ಡ ಡಾಕ್ಟ್ರನ್ನ ಹೇಳ್ತಿದ್ದಿ. ಮಂಗೆ ಹಾಕೋಬೇಕಿಂತವೆಲ್ಲ ಡ್ರೆಸ್. ಬಾರಿ ಗಿಡ ಐತ್ಲಿ, ಹೋಗು ನಾನು ಬಾರಿ ಹಣ್ಣು ಹರಿಯಕ. ಈಗೇನು ಸಣ್ಣರನು. ಈಗ ಗಿಡ ಹತ್ತಿ ಹರಿದ್ವಿ ಅಂದ್ರೆ ಮಂದಿ ನಗತಾರ ಬ್ಯಾಡವ. ಬರ್ಲಿ ನೀರಾಗ ಆಟ ಆಡೋನು. ನೀವೇನು ಅಲ್ಲಿ ನಿಂತ್ಕೊಂಡು ಕಣಿ ಕೇಳಾಕತ್ತೀರನ? ಬರ್ರಿ. ತಡಿಲೆ, ಪಾರಿ ಕೂಡ ಏನೋ ಒಂದು ಮಾತಾಡ್ಬೇಕಿತ್ತು. ಮಾತಾಡ್ಕೊರಿ ವಾ, ಮದುವೆ ಅದಾರಲ್ಲ. ಸರಿ ಮಾತಾಡ್ಕೊರಿ. ಮಾತಾಡ್ಕೊಂಡಾದ್ರೂ ಬರೀ ಅಲ್ಲೇ ನಿಂತ್ಕೊಂಡು ಟೈಮ್ ಪಾಸ್ ಮಾಡಬೇಡ್ರಿ. ಇನ್ನು ಮತ್ತೆ ಯಾವಾಗ ಇಂಥ ಕಾಲು ಕೂಡಿ ಬರ್ತತೋ ಏನೋ. ಮನಸ್ಸು ಮಾಡಿದ್ರೆ ವರ್ಷ ಹಿಂಗತಿ ಕೂಡ್ಬೋದ್ಲಿ ಗೆದ್ದಾರ ನಾವೆಲ್ಲ. ಕಾವೇರಿ ಎದಕ್ಕೆ ಕರೆಯಕತ್ತಲ್ಲೇ ಒಂದಿಟ ನಾವು ಪರ್ಸ್ನಲ್ ಆಗಿ ಮಾತಾಡ್ಕೊಂಡ್ಬರ್ತೀವಿ, ನೀವಿಬ್ರು ಆಟ ಆಡ್ತೀರಿ. ಅವರು ಏನೋ ಮಾತುಕತೆ ಇರ್ತಾವೆ ಬಿಡಲಿ. ಮತ್ತೇನಿಲ್ಲ ಸಮಾಚಾರ? ಬಸಲಿಂಗಿ ಏನ್ಲಿ ಅವ, ನಂದೇನೈತಿ ಸಮಾಚಾರ ನೀವು ಹೇಳ್ಬೇಕು. ನೋಡ್ಲಿ, ಆ ಹುಡುಗ ನೀನು ಇಷ್ಟಪಟ್ಟಾನ, ಸುಮ್ಮನೆ ಹ್ಞೂ ಅಂತ ಒಪ್ಪಗೋ. ಅವನು ಚಂದದನ, ನಿನ್ಗೆ ತಿನ್ನೋದನ ಅವನು. ಏನು ಗಂಟು ಬಿದ್ದುಬಿಟ್ಟಿಲಿ ಅವ ನೀನು. ಮುಂಜಾನೆಯಿಂದ ಬರೀ ಅದೊಂದು ಹಾಡಿದ ಹಾಡು ಕಿಸ್ಬಾಯ್ದಾಸನ ಗತಿ, ಬರೀ ಅದೊಂದೇ ಕೇಳಾಕತ್ತಲ್ಲ. ಇಲ್ಲೇ ಕಾವೇರಿ ಮತ್ತೆ ಸಮಾಚಾರ? ಅದೇ ಹೇಳಿದ್ನಲ್ಲೇ, ಒಂದು ಹುಡುಗಿ ಇಷ್ಟಪಡ್ತಾರಂತ ಅಂತೇಳಿ. ನಾನು ಹೇಳ್ದಂಗೆ ಮಾಡಿದ್ದೀನಿಲಿ. ಅವ್ರು ಕೂಡ ಮಾತಾಡೋಕದು ಹೋದೆ. ಅವರು ಯಾಕ ನಾನು ದೂರ ಇಡಾಕತ್ತಾರಲಿ. ಅಂದ್ರೆ ಅಷ್ಟು ಕಷ್ಟ ಮಾತಾಡ್ತಾರ. ನೀ ಸುಮ್ಮ ಆಗ್ಬಿಡ್ತೀಯನ? ಮರಳಿ ಯತ್ನವ ಮಾಡು. ಅದನ್ನು ಮಾಡ್ಬೇಕವ. ನೀನು ಹತ್ರ ಆಗಕ್ಕೆ ಪ್ರಯತ್ನ ಪಡು. ಇನ್ನು ಎಷ್ಟು ದಿನ ಅಂತ ದೂರ ಇರ್ತಿ ನೀನು? ನಿನ್ನ ಗಂಡಗೆ ಹತ್ರ ಆಗಕ್ಕೆ ನೋಡು. ಇಷ್ಟು ದಿನ ಇಲ್ಲೇ ಕಷ್ಟಪಟ್ಟಿದ್ದು ಸಾಕು. ಇನ್ನು ನಿಂದೇ ಆದಂಥ ಸಂಸಾರ ಐತಿ, ಆ ಸಂಸಾರನ ಉಳಿಸ್ಕೊ. ಆಮೇಲೆ ಆ ಮನೆಯಾಗ ನಿನ್ನ ಸಂಸಾರ ಹಾಳು ಮಾಡ್ಬೇಕಂತೇಳಿ ಕೆಲವೊಬ್ರು ಕಾಯ್ಕೊಂಡು ಕುಂತಾರ. ಅವರೆಲ್ಲರ ಮುಂದೂ ನೀನು ಬದುಕಿ ತೋರಿಸ್ಬೇಕಲೇ. ನಾನು ಅದನ್ನ ಅಂತೀನಿಲಿ. ಆದ್ರೆ ಇವರು ನನ್ನ ಕೂಡ ಅಷ್ಟು ಕಷ್ಟ ಮಾತಾಡ್ತಾರ, ನನಗೆ ಅದು ಬೇಜಾರ್ಲೆ. ಸುಮ್ಮನೆ ನಮ್ಮ ಅತ್ತೆ ಇವತ್ತೈಕ್ ಬಂದಾರ ನೋಡಿ, ಈಗ ನಾನು ಕರ್ಕೊಂಡು ಅಷ್ಟರ ಬಂದಾರಲ್ಲ, ಅದನ್ನು ಹೇಳಿ ನೀ ಏನು ಮಾಡ್ಬೇಕು ಗೊತ್ತಾ? ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ತಿಳ್ಕೊಂಡು ಅವ್ರ ಇಷ್ಟದ ಪ್ರಕಾರ ನಡ್ಕೊಂಡು ಹೋಗು. ಇನ್ನೊಂದು ಹೇಳ್ತೀನಿಲ್ಲ ನಿನಗೆ. ಈಗ ಸತೀಶ್ ಅವ್ರನ್ನ ಯಾರು ಪ್ರೀತಿ ಮಾಡ್ತಿದ್ರಲ್ಲ, ಅವ್ರು ಯಾಕೆ ಬಿಟ್ಟು ಹೋದ್ರು ಅದನ್ನು ತಿಳ್ಕೊ ನೀನು. ನಾನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದೆ. ಆಕೆ ಏಕದಮ್ಕ ಬೇಡ ಅಂತ ಹೇಳಿ ಹೋಗ್ಬಿಟ್ಲಂತ. ಅದು ಎದಕ್ಕೆ ಹೋದ್ಲು ಅಂತೇಳಿ ನನಗೆ ಇನ್ನೂ ಗೊತ್ತಾಗವಲ್ದು. ಅದನ್ನು ನಾ ತಿಳ್ಕೊಬೇಕಂದ್ರೆ ಆಕೆ ಬಂದಾಗ ಗೊತ್ತಾಗುತ್ತೆ. ಅದೇ ಆಕೆ ಎಲ್ಲಿರ್ತಾಳ ಏನು ಎತ್ತ ಅದನ್ನು ಪತ್ತೆ ಹೆಚ್ಚಿ ಎದಕ್ಕೆ ಬಿಟ್ಲು ಆಕೆ ಅಂತೇಳಿ ತಿಳ್ಕೊ. ನಾನು ಅತ್ತೆಯವ್ರನ್ನ ಕೇಳಿದೆ, ಇವ ಸರಿ ಇಲ್ಲ ಅಂಥೇಳಿ ಬಿಟ್ಲವ ಅಂತೇಳಿ ಅಂತಂದ್ರು. 5 ವರ್ಷ ಪ್ರೀತಿ ಮಾಡ್ಯಾರಂತಲೇ ಇಬ್ರು. ಮತ್ತು 5 ವರ್ಷ ಆದಮೇಲೆ ಹಿಂಗತಿ ಮಾಡ್ಯಾರ ಅಂದ್ರೆ ಏನೋ ಒಂದು ಸಮಸ್ಯೆ ಐತ್ಲೆ. ಅದನ್ನು ತಿಳ್ಕೊ. ಅದನ್ನು ಕಂಡು ಹಿಡಿದೆ ಅಂದ್ರೆ ನಿನ್ನ ಜೀವನಕ್ಕೆ ಒಂದು ದಾರಿ ಆಗತ್ತೆ ನೋಡು. ಹಂಗಂತೀಯ? ಹೆಂಗೆ ಕಂಡು ಹಿಡಿಬೇಕ್ಲೆ? ನಿಮ್ಮ ಅತ್ತಿನ ಹಿಡ್ಕೊಂಡು ಆ ಹುಡುಗಿ ಎಲ್ಲಿರ್ತಾಳ ಏನು, ಆಕಿ ಯಾರನ್ನ ಮದುವೆ ಆಗ್ಯಾಳ, ಎಲ್ಲಿ ಇರ್ತಾಳ ಏನು ಎತ್ತ ಎಲ್ಲ ತಿಳ್ಕೊಂಡು ಆಕಿ ಮನೆಗೆ ಹೋಗು. ಎದಕ್ಕೆ ಬಿಟ್ಲು ಏನು ಎತ್ತ ಅದನ್ನು ತಿಳ್ಕೊಂಡೆ ಅಂದ್ರೆ ನಿನ್ನ ಮುಂದಿನ ಜೀವನಕ್ಕೆ ಒಂದು ಒಳ್ಳೆ ಅಡಿಪಾಯ ಸಿಗ್ತತಿ. ಹಂಗಂತೀಯ? ಸರಿ, ಹಾಗೆ ಮಾಡ್ತೀನಿ. ನಿಮ್ಮ ಮಾವನ ಹೆಂಡತಿ ಭಾಳ ಬೇರಿಕೆದಾಳೆ. ಆಕಿಗೆ ನಿನ್ನ ಕಂಡ್ರೆ ಆಗಂಗಿಲ್ಲ. ಅದಕ್ಕೆ ಆಕಿ ಏನು ಮಾಡೋಕ್ಕೂ ಹೀಸಿಲ್ಲ. ಸ್ವಲ್ಪ ಅದ್ರ ಬಗ್ಗೆನೂ ಲಕ್ಷ್ಯ ಕೊಡು. ಮುಂಜಾನೆ ಅದು ಭಾಳ ಹಾರಾಡಿದವಲ್ಲೇ. ನಮ್ಮ ಅತ್ತೆ ಹೇಳ್ಕೊಟ್ಬಿಟ್ರ, ನೀ ಯಾರು ಏನಂದ್ರು ಅನಿಸ್ಕೋಬೇಡಂತಿ. ನಾನು ಅದಕ್ಕೆ ಇವತ್ತು ಮುಂಜಾನೆ ಶಿಸ್ತಾಗಿ ಎದುರು ಮಾತಾಡೀನಿ. ಹಾಗೆ ಸ್ಟ್ರಾಂಗ್ ಆಗಿ ಇರು. ಆಮೇಲೆ ನಿನ್ನ ಗಂಡನ ಇಷ್ಟ ಕಷ್ಟ ತಿಳ್ಕೊಂಡು ಹಾಗೆ ಇರೋಕ್ಕೆ ಪ್ರಯತ್ನ ಮಾಡು. ಮೊದಲೇಕಿನ ಕಾವೇರಿ ಇರಬೇಡಲಿ, ಬದಲಾಗ. ಹ್ಞೂಲಿ, ನಮ್ಮ ಅತ್ತೆ ಈಗೆಲ್ಲ ನೋಡು ನನಗೆ ಇಂಗ್ಲೀಷು ಓದ್ಸಾಕ ಅದೆಲ್ಲ ಕಲ್ಸ್ಯಾರ. ಮತ್ತು ನಮ್ಮ ಮನೆಯವರು ಮಾನ್ಯ ಅಂದರು, ನೀನು ಓದು ಅಂಥೇಳಿ. ಅಯ್ಯೋ, ಇಷ್ಟು ಹೇಳ್ಯಾರಂದ್ರೆ ನಿನ್ನ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಐತಿ. ಇನ್ನು ನೀನು ಅವ್ರ ಯಾಕೆ ಹಂಗತಿ ಆಗ್ಯಾರ ಅದನ್ನು ತಿಳ್ಕೊಂಡೆ ಅಂದ್ರೆ ನಿನ್ನ ಜೀವನ ಎಲ್ಲ ಸುಸೂತ್ರ ಆಕತ್ ನೋಡು. ಸರಿ, ಅಷ್ಟೇ ಮಾಡ್ತೀನಿ. ಲೇ, ಯಾವತ್ತನ ಮಾತಾಡ್ತೀರಿ? ಏನೋ ಮಾತುಕತೆ ಮುಗುದು ಇಲ್ಲ. ಬರ್ರಿ ಸಾಕು ಮಾತಾಡಿದ್ದು. ಬಸ್ಲಿಂಗಿ ಕಲ್ತ್ಕೊಂಡು ಹೋಗೋದು ಬಿಡ್ತಾವಲ್ಲೇ. ಬಾ ಹೋಗೋಣ. ಲೇ ರಾಣಿ, ಆಗೇಲಿಂದ ನಿನ್ನ ಫೋನ್ ಬಡ್ಕೊಳಕತ್ತತಿ.
ಯಾರ್ದನ ನೋಡು ಮಾತಾಡು. ಇನ್ನು ಹೇಳ್ತಿರ್ತತಿ ಅದೇ ನನ್ನ ಮದುವೆ ಆಗೋ ಹುಡುಗಂದು. ಯಾಕ್ಲೆ ಆ ಫೋನ್ ರಿಸೀವ್ ಮಾಡಿ ಮಾತಾಡ್ಬೇಕಿಲ್ಲ? ಏ ಅವ್ನೇನು ಕೇಳ್ತಿ ಬಾಲೆ, ನನಗೆ ಯಾಕೋ ಅವ್ನ ಮದುವೆ ಆಗ ಒಪ್ಕೊಂಡಿದ್ದ ತಪ್ಪಂತ ಅನ್ಸಕತ್ ಬಿಟ್ಟತ್ಲಿ ಅವ. ನಮ್ಮಪ್ಪ ನಮ್ಮವ್ನ ಮಾತು ಕೇಳಿ ನಾನು ಮದುವೆ ಒಪ್ಕೊಂಡ್ಬಿಟ್ಟೆ. ನಮ್ಮ ಮಾವ ಸರಿ ಇಲ್ಲ ಅಂತ ಅನ್ಸಕತ್ತೈತಿ. ಯಾಕ್ಲಿ ಏನಾತ? ಇನ್ನೇನು ಲೇವ ಬರೀ ಸುಳ್ಳು ಹೇಳ್ತಾನ. ನಮ್ಮಪ್ಪನ ಕಡೆ ಏನೋ ಒಂದು ಸುಳ್ಳು ಅನ್ಸೊಟ್ಟು ಅಂತ ಹೇಳಿ ಒಂದು 2 ಲಕ್ಷ ರೂಪಾಯಿ ವಸೂಲಿ ಮಾಡ್ಯಾನ. ನಮ್ಮಪ್ಪಗೆ ಹೇಳಬೇಡ ಅಂತ ಹೇಳೇನ, ನಮ್ಮಪ್ಪ ಏನು ಹೇಳವಲ್ಲ. ನಾನು ಕೇಳಿದ್ರೆ ನನ್ನ ಮುಂದೂ ನಮ್ಮ ಮಾವ ಏನು ಹೇಳವಲ್ಲ. ಮದ್ವೆ ಬ್ಯಾಡ ಅನ್ಬೇಕಂತ ಅನ್ಸೈತಿ. ಆದ್ರೆ ನಮ್ಮಪ್ಪ ಹಾರ್ಟ್ ಪೇಷಂಟ್ ಬೇರೆ, ಏನ್ಕಿನಾರ ಆಗಿದ್ದಿತ್ತಲ್ಲ ಅಂತ ಒಂದು ಭಯ. ಸ್ವಲ್ಪ ನಿನ್ನ ರೊಕ್ಕದ ಮ್ಯಾಗ ಕಣ್ಣಿದ್ದಂಗೆ ಐತ್ಲಿ ಅವಂಗ. ಸ್ವಲ್ಪ ಏನ್ಲೇ ಭಾಳ ಐತೆ ಅವನಿಗೆ. ಈಗ ಒಲ್ಲಂದಿಯಾ ಒಂದು ಸಂಕಟ, ಹ್ಞೂ ಅಂದಿಯಾ ಒಂದು ಸಂಕಟ. ಗೊತ್ತಿದ್ರು ಹೆಂಗೆ ಮದುವೆ ಆಗಲಿ ಅನ್ನೋ ಒಂದು ಸಂಕಟ ಐತಿ. ಮದುವೆ ಆಗ್ಲಿಕ್ಕಂದ್ರೆ ನಮ್ಮಪ್ಪ ಏನಾಕನೋ ಏನೋ ಅನ್ನೋ ಒಂದು ಸಂಕಟ. ಈಗ ಆಲ್ರೆಡಿ 2 ಸಲ ಹಾರ್ಟ್ ಅಟ್ಯಾಕ್ ಆಗೈತ್ಲಿ. ಮತ್ತು ಇನ್ನೊಂದು ಸತಿ ಆತಂದ್ರೆ ನಮ್ಮಪ್ಪ ಅದೆಲ್ಲ ಗೊತ್ತಾಗಿ ಏನ್ಕಿನಾರ ಆತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗ್ಲಿ. ಅದಕ್ಕೆ ಸುಮ್ಮನೆ ಎಲ್ಲ ಗೊತ್ತಿದ್ರು ಸುಮ್ಮನೆ ಹೊಂಟೀನಿ ನೋಡಿ. ನಾನು ಏನು ಮಾಡಲಿ ಅಂತ ನಂಗೆ ಅರ್ಥನಾಗವಲ್ದು. ನೋಡ್ಲಿ ನಿನ್ನ ರೊಕ್ಕ ನಿನ್ನ ಹತ್ರ ಇಟ್ಕೊ. ಆಮೇಲೆ ಈಗ ನಿನ್ನ ಕೈಯಾಗ ರೊಕ್ಕ ಆಡಕತ್ತೋದಿಲ್ಲ. ಈಗ ನಿನ್ನ ತವ್ರ ಮನೆಗೆ ಏನೇನು ಮಾಡಬೇಕು ಎಲ್ಲ ನಿನ್ನ ತವ್ರ ಮನೆಗೆ ಮಾಡೋದೆಲ್ಲ ಮಾಡಿ ಹೋಗ್ಬಿಡು. ಹಂಗೆ ಮದುವೆಗಿಂದ ನಿನ್ನ ರೊಕ್ಕ ನಿನ್ನ ಹತ್ರ ಇಟ್ಕೊ. ಹಂಗೆ ಕೊಡ್ತಿ. ಇನ್ನೂ ಏನೇನೈತೇನೋ ಭಗವಂತಗ ಗೊತ್ತಲಿ. ಅಯ್ಯೋ ನೀನೋ ಕಾವೇರಿ ಕತೆ ಅಷ್ಟು ಸಂಪನ್ನ ಇದೆಯೇನೋ ನೀನು ಪಕ್ಕ ಇದೆಯಾ? ನೀ ಏನಾರ ಒಂದು ಮಾಡ್ತಿ, ನಿನ್ನ ಗಂಡಗೆ ತಕ್ಕ ಬುದ್ಧಿನ ಕಲಿಸ್ತಿ. ಬಿಟ್ರೆ ಅಲ್ಲ ಅದಕ್ಕೆ ಕಾಕೊಂತ ಕುಂತೀನಿ. ತಾಯಿ ಕಟ್ಟೋದು ಒಂದಷ್ಟು ತಡ, ಅವ್ನಿಗೆ ಹೆಂಗೆ ಮಾಡ್ಬೇಕಂತೇಳಿ ಕಾಯ್ಕೊಂತ ಕುಂತೀನಿ. ಜೀವಮಾನದಾಗ ನಾನು ಯಾಕೆ ಈಕಿನ ಮದುವೆ ಆದ್ನೇ ರಾಣಿನ ಮದುವೆ ಆಗಬಾರ್ದಿತ್ತು ಅನ್ಕೋಬೇಕು. ಹಂಗತಿ ಮಾಡ್ತೀನಿ ಅವ್ಗೆ. ಲೀ ಅದೆಲ್ಲ ಬಿಡ್ರಿ. ಇನ್ನೊಂದು ಬಿಸಿ ಬಿಸಿ ಸುದ್ದಿ. ನಮ್ಮ ಬಸ್ಲಿಂಗಿಗೆ ಒಬ್ಬ ಬಸ್ಲಿಂಗ್ ಬೆನ್ನ ಹತ್ತೇನ್ಲಿ. ಲೈನ್ ಹೊಡ್ಯಾಕತ್ತಾನಿಗೆ ಬಸ್ಲಿಂಗಿಗೆ. ಹೌದಾಲಿ? ಯಾರ್ಲಿ ಅವ? ಯಾವಾಗ್ಲೇ ಮಂಗ್ಯ ಅಲ್ಲನ. ಈಗ ಇದ್ರ ಮಾತು ಏನು ಕೇಳ್ತಾರ ಹಂಗ ಇದು. ನೋಡ್ಲಿ ಅವನ ಹೆಸರು ತಗೇನಾಕಿ ಮಕ್ಕ ಹೆಂಗೈತಿ ಕೆಂಪಗೆ. ಈಕಿನ ಕಂಡ್ರಟ್ ಪ್ರಾಣ. ಹಂಗಾರ ಬಸ್ಲಿಂಗಿ ಮುಗಿತದ. ಲಗುನ ಹೋಳಿಗೆ ಊಟ ಹಾಕಿಸ್ತಿ. ಅದೆಲ್ಲ ಬಿಡಲಿ ಅವ. ನಮ್ಮ ಅಣ್ಣಗೆ ಹೇಳೀನಿ ಒಂದು ಕೋಳಿ ಕೊಯ್ ಅಂತೇಳಿ. ಇವತ್ತು ಯಾರು ಹೋಗುವಂಗಿಲ್ಲ. ಇವತ್ತು ಇಲ್ಲೇ ನಮ್ಮ ತೋಟದಾಗ ವಸ್ತಿ ಇರೋದು. ಇವತ್ತು ಹೋಗಿ ಒಟ್ಟರು ಚಿಕನ್ ಮಾಡೋದಂತ. ಚಿಕನ್ ಮಾಡ್ತಿಂದು ಇಲ್ಲೇ ಮಕ್ಕಳದು ನಮ್ಮ ತೋಟದಾಗ. ಬಸ್ಲಿಂಗಿ ನಾವು ಹಾಳೆ ಊರಿಗೆ ಹೋಗ್ಬೇಕು. ನಮ್ಮ ಅತ್ತಿ ನನ್ನ ಸಣ್ಣ ತುಂಡ ಮಾಡ್ತಾಳ. ಇಲ್ಲಿಗೆ ಬರ್ತಾಳ ನಮ್ಮ ಅತ್ತಿ. ಯಾತಿನಿಲ್ಲ ಯಾಕೆ ಹತ್ತಿನಿಲ್ಲ ಸುಮ್ಕುಂದ್ರು. ನಂಗೆ ಅದೇನು ಗೊತ್ತಿಲ್ಲ. ಇವತ್ತು ಎಲ್ಲರೂ ಇಲ್ಲೇ ಇರೋದ. ಹೌದ್ಲೇವ ಎಲ್ಲರೂ ಇಲ್ಲೇ ಇರೋಣ. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ, ಇಲ್ಲೇ ಇರೋಣ. ಇಂಥ ಕಾಲ ಹೊಳೆ ಬರ್ತದೋ ಏನಿಲ್ಲ. ಪ್ಲೀಸ್ ಲೇವ. ಸರಿ ನಡೀಲಿ. ಹಂಗ ಹೋಗ್ಬೇಡ್ರಿ. ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗ ಹೊಸ್ತಾಗ ಯಾರು ನಮ್ಮ ಚಾನಲ್ ನೋಡಕತ್ತಾರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮಾತಾ ಮುಂದಿನ ವಿಡಿಯೋದಾಗ ಸಿಗ್ತೀವ್ರಿ. ಸರ್ವೇ ಜನ ಸುಖಿನೋ ಭವಂತು. ಇದೀನಿ ಇಲ್ಲಿ ಬಂದ್ಬಿಟ್ಟಾಳ ಸಡನ್ ಆಗಿ. ಗಂಡನ ಕರ್ಕೊಂಬಂದಾಳ. ಈಗ ಗೆಳತ್ಯಾರ ನೋಡಕ್ಕೆ ಓಡಿ ಹೋಗ್ಯಾಳ. ಆಕೆ ಎದಕ್ಕೆ ಬಂದಾಳ ಅಂತ ಗೊತ್ತಾಗವಲ್ಲ ನನಗೆ. ಆಕೆಗೆ ಏನಾರ ಸಂಶಯ ಬಂದಿರ್ಬೇಕನ ಏನು? ಮತ್ತು ಆ ಮುದುಕಿಗೆ ಸಂಶಯ ಬಂದು ಈಕಿನ ಚೂ ಬಿಟ್ಟು ಕಳ್ಸಾಳ ಏನು? ಏನು ಮಾಡ್ಯಾಳ ಏನು ಗೊತ್ತು. ಆದರೂ ಈ ಕಾವೇರಿಗೆ ನನ್ನ ಮ್ಯಾಗ ಕಣ್ಣು ಭಾಳ. ನಾ ಮಾಡಿದ್ದೆಲ್ಲ ಹೊಟ್ಟೆಗಿಟ್ಟಾಳಕಿ. ಅದಕ್ಕೆ ನಮ್ಮನ್ನು ಕೆಟ್ಟವ್ರನ್ನಾಗಿ ತೋರಿಸ್ಬೇಕಾಗೈತಿ ಆಕಿಗೆ. ಅದಕ್ಕೆ ಹಿಂಗೆಲ್ಲ ವಿಷಯ ಆಕಿ ನೀ ಹೇಳ್ದಂಗೆ. ದೊಡ್ಡವ ಆಕೆಗೆ ಆಕೆ ಆಮ್ ಕೊಟ್ಟಾಳಲ್ಲ, ಆಕೆಗೆ ಹಾಕಂತೇಳಿ ಅದನ್ನು ಇಲ್ಲೇ ಕಾವೇರಿಗೆ ಹಾಕಿಬಿಡೋಣ. ಅಷ್ಟ ಮಾಡಂತರಿ. ಇವತ್ತು ರಾತ್ರಿ ಊಟಕ್ಕೆ ನಾನು ಅಡುಗೆ ಮಾಡ್ತೀನಿ. ಪ್ರೀತಿಯಿಂದ ಉಣ್ಸನ ಅದ್ರಾಗ ಹಾಕಿ ಪ್ರೀತಿಯಿಂದ ತಿನ್ನಿಸ್ತೀನಿ. ಅಲ್ಲಿ ಹೋಗಿಂದ ಔಷಧ ಕರಮತ್ತು ಮಾಡಕ್ಕೆ ನಿಂದಿರ್ತತಿ. ಅಷ್ಟೇ ಮಾಡ ದೊಡ್ಡವ. ಮತ್ತು ಆ ಮನೆ ನಂದು ಆಟ ನಡೀತೈತಿಲ್ಲ. ನಾ ಹೇಳೋದಂಗೆ ಎಲ್ಲರೂ ಕೇಳ್ತಾರಿಲ್ಲ. ಅಯ್ಯಯ್ಯ ನೀನು ನಂಬಿಕೆ ಇಲ್ಲ. ಅಲ್ಲೇ ಎಲ್ಲ ಹೇಳಿನವ. ಹೇಳಿದ್ರು ನನ್ನ ನಂಬಿಕೆ ಬರವಲ್ದು ನಿನಗೆ. ಎಲ್ಲ ಚಲೋ ಆಕತಿ. ನಾ ಇಷ್ಟು ವರ್ಷ ಅದ್ರ ಮ್ಯಾಗ ಬಂದೀನಿ. ಮತ್ತು ನಿಮ್ಮ ದೊಡ್ಡಪ್ಪ ನಾ ಹೇಳ್ದಂಗೆ ಎದಕ್ಕೆ ಕೇಳ್ತಾನೆ. ಅದಕ್ಕೆ ನಿಮ್ಮ ದೊಡ್ಡಪ್ಪಗೆ ಅಂತದ್ದು ಮಾಡ್ಸೀನಿ ನಾನು. ಈ ಮುದುಕಿ ಎದಕ್ಕೆ ಬಾಯಿ ಮುಚ್ಕೊಂಡು ಕುಂತಾಳ. ಅಯ್ಯೋ ಹೊಸ್ತಾಯಿ ಲಗ್ನದಾಗ ಈಕಿದು ಏನು ಅವತಾರ ಅಂದ್ರೆ ಅವತಾರ. ಅಷ್ಟು ಅವತಾರ ಇತ್ತಿಕಿದು. ಈಕೆ ಅವತಾರ ಕಡಿಮೆ ಮಾಡ್ದೆ ಈಕಿನ. ಮತ್ತು ಈ ಮನೆ ನೋಡ್ತಿಲ್ಲ, ನಮ್ದ ಆಟ. ನಾ ಮಾಡಿದ್ದ ಆಟ, ನಾನು ನಡೆಸಿದ್ದ ದಾರಿ. ಅದಕ್ಕೆ ನಂಬು ಎಲ್ಲ ಒಳ್ಳೇದಾಗತ್ತೆ. ಏನು ಹೇಳು. ಹೊಟ್ಟೆ ಕೆಬ್ರಕೊಂತ ಬಂದಿ ಅಂದ್ರೆ ಹೊಟ್ಟೆ ಎಸ್ತಿರ್ಬೇಕು. ಮತ್ತು ಮುಂಜಾನೆ ತಿಂದು ಹೋಗೇನು ನಾನು. ಹೊಟ್ಟೆಸ್ತತಿ ಊಟಕ್ಕೆ ಹಾಕ್ಕೊಡ್ಬಾ. ಬೋಗನಾಗ ಏನು ಇರ್ತದೆ ಅದನ್ನು ಹಾಕೊಂಡು ತಿಂದು ಹೋಗು. ಏನು ಇಲ್ಬೇ ಯವ್ವ, ಎಲ್ಲ ಖಾಲಿಗೈತಿ. ಮುಂಜಾನೆ ಅಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡಿದ್ಲು, ಮತ್ತು ತಾಲಿಪಟ್ಟಿ ಮಾಡಿದ್ಲು. ಹೊಟ್ಟೆ ತುಂಬ ತಿಂದೆ. ನೋಡು ನೀನು ಅಡುಗೆ ಮಾಡ್ತಿ. ಕಾವೇರಿ ಇವತ್ತು ತಾಲಿಪಟ್ಟಿ ಮಾಡಿದ್ಲಿ ಯವ್ವ, ಎಷ್ಟು ಚಲೋ ಮಾಡಿದ್ಲು ಅಂದಿ. ನೀನು ಮಾಡ್ತಿ ಅಡುಗೆನ. ಒಟ್ಟ ಕಮ್ಮಗ ಮಾಡಕ್ಕೆ ಬರೋದೇ ಇಲ್ಲ. ಆ ಕಾವೇರಿ ಹೆಂಗೆ ಅಡುಗೆ ಮಾಡಕ್ಕೆ ಬರೋದೇ ಇಲ್ಲ ನಿನಗೆ. ಈ ಮನ್ಯಾಗ ಆಕಿನ ಹೊಗಳಾರ ನಿಮ್ಮಪ್ಪ ನಿಮ್ಮಮ್ಮ ಆಟ ಆಗಿದ್ರು. ಈಗ ನೀನು ಹೊಗಳಾಕತ್ತೇನ? ಇದ್ದಿದ್ದಂಗೆ ಹೇಳೀನಿ. ಚಂದಾಗ ಬಾಯಿ ತುಂಬ ಉಪಕಾರ ಹಾಕಿ ಮಾಡೋದೇ ಇಲ್ಲ ನೀನು. ಬೇಕಾಬಿಟ್ಟಿಯಾಗಿ ಮಾಡ್ತಿ. ನನಗಂತೂ ಅಡುಗೆ ಮಾಡಕ್ಕೆ ಬರಂಗಿಲ್ಲ. ತಡ್ಕೊ ನಿನಗೂ ಬಾಸಿಂಗ ಬಿಗಿತೀನಿ. ಕಮ್ಮಂದು ಮಾಡ್ಸ್ಕೊಂಡು ತಿನ್ನಾಕಂತಿ ಹಿಂತಿ ಕೈಲಿ.
ನಾ ಕನಸ್ನ್ಯಾಗ ಬಾಸಿಂಗ ಕಟ್ಕೊಂಡಂಗೆ ಬಿಡು. ಎಲ್ಲಿ ಹೆಣ್ಣು ನೋಡಕ್ಕೆ ತಯಾರಿಲ್ಲ. ನೀ ಹಿಂಗತಿ ಇದ್ದೆ ಅಂದ್ರೆ ನಿನಗೆ ಯಾರು ಹೆಣ್ಣು ಕೊಡ್ತಾರ? ಒಂದಿಟ್ಟು ಸಿಸ್ಟಮೆಟಿಕ್ ಆಗಿರ್ಬೇಕು. ಹಾಂ ಇರ್ತೀನಂತ. ಹೆಣ್ಣು ನೋಡಕ್ಕೆ ಹೋಗುಂದ ಸಿಸ್ಟಮೆಟಿಕ್ ಆಗಿ ತಯಾರಾಗಿ ಬರ್ತೀನಂತ. ಈಗ ಹೊಟ್ಟೆ ಎಷ್ಟೊತ್ತಿ ಅಡುಗೆ ಮಾಡ್ಬಾ. ಕುಕ್ಕರಿಗೆ ಒಂದು ಅಕ್ಕಿ ಹಾಕಿ ಅನ್ನಕ್ಕೆ ಇಡೋದು ಬರ್ತೀನಿ. ಎಲ್ಲ ನಾವು ಮಾಡೋದ. ಈಕಿಗೆ ಏನೂ ನೀವಂಗಿಲ್ಲ. ಬರೀ ಅದೊಂದು ಅನ್ನ ಸಾರು ಮಾಡಿ ಹಾಕ. ಇದೊಂದು ಕೂಳ್ಬಾಕ್ ಮಗ ಹುಟ್ಟೈತಿ ನನಗೆ. ಹೋಗಿ ಹೋಗಿ ದೇವ್ರು ಇಂಥ ಮಗನ ಕೊಟ್ಟಾನ ನಮಗೆ. ನೋಡವ, ಈ ಮಗನ ಒಟ್ಟು ಲಗ್ನ ಮಾಡಿ ಇದನ್ನು ಕೈ ಬಿಟ್ಬಿಡ್ತೀನಿ. ಆಕರು ಸಾಲಿ ಕಲಿಯಕತ್ತಾನ. ಒಂದು ಹಿಂದೆಗಡೆ ಲಗ್ನ ಮಾಡ್ತೀನಿ. ನೀನು ಕೂಡ ತಣ್ಣಗೆ ಬಂದಿರ್ಬೇಕು ಅನ್ಸಿಬಿಟ್ಟತ್ ನೋಡು ನನಗೆ. ನನಗೇನು ಹಿಂದೆ ಇಲ್ಲ ಮುಂದಿಲ್ಲ. ನೀನು ಕೂಡ ಬಂದು ತಣ್ಣಗಿದ್ದು ಬಿಡ್ತೀನಿ ನಾ. ಆಯಿತು ದೊಡ್ಡವ, ನನಗರ ಯಾರು ಅದಾರನ? ನೀನೇ ಅಲ್ಲ ಎಲ್ಲ ನನಗೆ. ಆ ಮನ್ಯಾಗ ನಾನು ನನ್ನ ಆಟ ಎಲ್ಲ ನಡಿಬೇಕು. ನಾ ಹೇಳ್ದಂಗೆ ಎಲ್ಲರೂ ಕೇಳಬೇಕು. ಹಂಗತಿ ಆತಂದ್ರೆ ನಮ್ದ ರಾಜ್ಯಭಾರ.